ಸರ್, ಈಗ ಹೊರಗಡೆ ಒಂದು ಮಾಹಿತಿ ಇರ್ತಕ್ಕಂಥದ್ದು ಅಂದರೆ ದರ್ಶನ್ ಅವರು ತೂಕ ಕಳ್ಕೊಂಡಿರುವಂಥದ್ದು, ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ, ಸರಿಯಾಗಿ ಆ್ಯಸ್ ಯೂಶ್ವಲ್ ಜೈಲು ಊಟ ಒಗ್ಗಲ್ಲ. ಸೊ ಅದನ್ನು ಅನಿವಾರ್ಯವಾಗಿ ಒಪ್ಕೋಬೇಕು. ಅದ್ರ ಜೊತೆಗೆ ಹೇಗಿದೆ ಅವರ ದೇಹದ ಸ್ಥಿತಿ, ಎಷ್ಟು ಕೆ ಜಿ ತೂಕ ಇಳಿಕೆ ಆಗಿರ್ಬೋದು ಅನ್ನೋಂಥದ್ದು? ಸರ್, ಸಣ್ಣ ಅಂತೂ ಆಗಿದ್ದಾರೆ, ಇಲ್ಲ ಅಂತೇಳಿ ಸಣ್ಣ ಅಂತೂ ಆಗಿದ್ದಾರೆ. ಯಾಕೆಂದರೆ ಅವ್ರಿಗೂ ಜಿಮ್ ಇಲ್ಲ, ಆಮೇಲೆ ಕೊರಗು ಇದೆ ಅವ್ರಿಗೂ. ಜಿಮ್ಮಿನ ಸಣ್ಣ ತೂಕ ಕಮ್ಮಿ ಆಗಿದೆ. ಆಮೇಲೆ ವೆಯ್ಟ್ಲೆಸ್ಸು ಆಗಿದ್ದಾರೆ. ಆಮೇಲೆ ಅವರು ಹೇರ್ ಸ್ಟೈಲು ಕಟ್ ಮಾಡಿಸ್ಬಿಟ್ಟಿದ್ದಾರೆ. ಅದೇ ಸರ್, ಈಗ ಹೇರ್ ಸ್ಟೈಲ್ ಸಹಜವಾಗಿ ಅಂದರೆ ಮೇಂಟೈನ್ ಮಾಡಬೇಕಿತ್ತು. ಸೊ ಅದನ್ನು ಸಾಧ್ಯತೆ ಇಲ್ಲದೆ ಇರೋದ್ರಿಂದ ಸಂಪೂರ್ಣವಾಗಿ ಅಂದರೆ ತಲೆಗೂದಲನ್ನ ಶೇವ್ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇರುವಂಥದ್ದು. ಅಂದರೆ ಯಾವ ಸ್ಥಿತಿಲಿದ್ದಾರೆ, ಹೇಗಿದ್ದಾರೆ, ಚಿಕ್ಕದಾಗಿ ಮಾಡಿಸಿರುವಂಥದ್ದು, ಶಾರ್ಟ್ ಮಾಡಿಸಿರೋದು ಹೇಗೆ ಅಂತ? ಸೊ ಶಾರ್ಟ್ ಮಾಡಿಸಿದ್ದಾರೆ. ಯಾಕಂದರೆ ಅಲ್ಲಿ ಮೇಂಟೈನ್ ಮಾಡೋದು ಭಾಳ ಕಷ್ಟ, ಅದರಿಂದ ಶಾರ್ಟ್ ಮಾಡ್ತಿದ್ದಾರೆ ಸರ್. ಸರ್, ಈಗ ಸಹಜವಾಗಿ ಅಂದರೆ ಅವ್ರಿಗೆ ಒಂದು ಪಶ್ಚಾತ್ತಾಪ ಕಾಡ್ತಾ ಇದೆ, ಈಗ ಆಗಬಾರ್ದಿತ್ತು, ಯಾಕಾದರೂ ಆಯಿತು ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ. ಅವ್ರಿಗೆ ಅನಿಸಿರೋಂಥ ಸಮಯನ ಈಗ ಅದರಿಂದ ಹೊರಗೆ ಬರೋಕ್ಕೆ ಏನು ಯೋಚನೆಗಳಿರ್ಬೋದು ಸರ್ ಅವರು? ಸರ್, ಯೋಚನೆಗಳು ಪಾಪ ಅವ್ರು ಹೊರಡೆ ಎತ್ಕೊಂಡು ಏನು ಯೋಚನೆ ಮಾಡ್ತಾರೆ? ಅದು ಬರೋಕ್ಕೆ ದಾರಿ ಅದು ಹೊರಡೆ ಇರೋರು ನೋಡ್ಬೇಕು ಅದೆಲ್ಲ. ಅದು ಪಾಪ ಅವರ ತಮ್ಮ ಅವ್ರ ಮಿಸಸ್ ಎಲ್ಲ ಓಡಾಡ್ತಾ ಇದ್ದಾರೆ, ಕಾನೂನು ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ನೋಡೋಣ ಸರ್. ಈಗ ಮೇಡಮ್ ಜೊತೆ ನೀವು ಮಾತನಾಡಿರುವಂಥದ್ದು ಮತ್ತು ದಿನಕರ್ ಅವ್ರ ಜೊತೆ ನೀವು ಮಾತನಾಡಿರುವಂಥದ್ದು ಆಯಿತಾ? ಏನು ಹೇಳ್ತಾ ಇದ್ದಾರೆ, ಹೇಗೆ ಅನ್ನೋಂಥದ್ದು? ಏನೇನಿದೆ ಸರ್, ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಯಾಕೆ ನಾವು ಅವ್ರು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಅವ್ರದ್ದು ಪಾಪ ಅವ್ರದ್ದು ಟೆನ್ಷನ್ ಅವ್ರು ಇದ್ದಾರೆ, ಅವ್ರ ನೋವಲ್ಲಿ ಅವರಿದ್ದಾರೆ. ಅದರಿಂದ ನಮ್ಗೆ ಏನು ಬೇಕೋ ಅದು ಮಾತಾಗ ಸುಮ್ಮನೆ ಅಷ್ಟೇ ಸರ್. ಹೌದು, ಕೆಲವು ನಾವು ಇದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಸರ್ ಅವ್ರಿಗೆ. ಈಗ ಇಂಥದ್ದು ಪರಿಸ್ಥಿತಿ ಫೇಸ್ ಮಾಡುವಂಥದ್ದಾಯಿತು. ಬಟ್ ಸದ್ಯಕ್ಕೆ ಅವರ ಸಿನಿಮಾಗಳ ಲೈನಪ್ಸು ಎಷ್ಟಿತ್ತು, ಹೇಗಿತ್ತು? ಈಗ ಡೆವಿಲ್ಗೆಲ್ಲ 22 ಕೋಟಿ ಸಂಭಾವನೆ ತೊಗೊಂಡಿದ್ದಾರೆ ಅನ್ನೋಂಥದ್ದು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ, ಮತ್ತು ಆ ತಂಡದ ಜೊತೆ ನೀವೇನಾದ್ರು ಮಾತನಾಡಿರೋಂಥದ್ದು, ಆ ತಂಡಕ್ಕೆ ಏನಾದ್ರು ಹೇಳಿ ಅಂತ ಅಲ್ಲಿಂದ ಹೇಳಿದ್ರಾ, ಹೇಗೆ ಅಂತ? ಇಲ್ಲ ಸರ್, ಇದು ಸಂಭಾವನೆ ಬಗ್ಗೆ ನಾವು ಯಾವತ್ತೂ ನಾವು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಾನು ಅವಳೇ ಹೇಳಿದೆ ಸರ್, ನನಗೆ ಎಷ್ಟು ಒಬ್ಬರೊಂದು ಮರ್ಯಾದೆ ಕೊಡ್ತಾರೆ ಅಷ್ಟೇ ನಾನು ಇರ್ತೀನಿ, ಅದನ್ನ ಮೀರಿ ನಾನು ಹೋಗಲ್ಲ ಯಾವತ್ತಿಗೂ. ಯಾರಿಗೆ ಯಾವುದೇ ವ್ಯಕ್ತಿಗಾದರೂ ಅಷ್ಟೇ, ಯಾರ ಹತ್ರ ನಾನು ಅಷ್ಟು ಇದಾಗಿ ಹೋಗಲ್ಲ. ಕೆಲವ್ರ ವಿಚಾರಕ್ಕೆ ನಾವು ತಲೆ ಹಾಕಲ್ಲ ನಾವು. ಆಮೇಲೆ ಡೆವಿಲ್ ಪ್ರೊಡ್ಯೂಸರು ಇವತ್ತು ಸ್ಟ್ರಾಂಗ್ ಆಗೇ ಇದ್ದಾರೆ. ಏನೇನೋ ನೋಡಿದೆ ಟಿ ವಿಲಿ, ಅದೇನೋ ಇವತ್ತು ಡೆವಿಲ್ ಪ್ರೊಡ್ಯೂಸರ್ ಇವತ್ತು ಸ್ಟ್ರಾಂಗ್ ಆಗಿದ್ದಾರೆ. ಫಸ್ಟ್ ಅವ್ರು ಈಚೆ ಬರಲಿ, ಫಸ್ಟ್ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳಿ. ನನಗೆ ಪ್ರಕಾಶ್ ಹೇಳಿದೆ, ಸಿನಿಮಾ ಸೈಡ್ಗೆ ಇಟ್ಬಿಡಿ, ಫಸ್ಟು ಆರೋಗ್ಯವಾಗಿ ಇರೋಕ್ಕೆ ಹೇಳಿ, ಟೈಮ್ಗೆ ಊಟ ಮಾಡೋಕ್ಕೆ ಹೇಳಿ ಅಂತ ಇವತ್ತಿಗೂ ನನಗೆ ಅವರು ಹೇಳಿರೋ ಮಾತು ಸರ್.